ವಿದ್ಯಾರ್ಥಿಗಳೇ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದ ಭಾಗ 2ಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇಂದಿನ ಈ ಅಧ್ಯಾಯದಲ್ಲಿ ನಾವು ಚುಕ್ಕಿ ರಚನೆ ಯಾವ ರೀತಿ ಇರುತ್ತೆ ಅಂತ ನೋಡ್ತೀವಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತೀವಿ. ಸರಪಳಿಗಳು, ಕವಲುಗಳು ಮತ್ತು ಉಂಗುರಾಕೃತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತೀವಿ. ಕ್ರಿಯಾ ಗುಂಪುಗಳ ಬಗ್ಗೆ ತಿಳ್ಕೊಳ್ತೀವಿ ಮತ್ತು ಅನುರೂಪ ಶ್ರೇಣಿಗಳ ಬಗ್ಗೆ ತಿಳ್ಕೊಳ್ತೀವಿ. ಈಗ ಮೊದಲು ಪರ್ಯಾಪ್ತ ಮತ್ತು ಅಪರ್ಯಾಪ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕೆಟ್ಯಾನೀಕರಣದ ಬಗ್ಗೆ ಸ್ವಲ್ಪ ಹಿಂದಿನ ತರಗತಿಯಲ್ಲಿ ಕಲಿತಿದ್ದನ್ನು ಪುನರ್ಮನನ ಮಾಡಿಕೊಳ್ಳೋಣ. ಕಾರ್ಬನ್ ತನ್ನ ಇತರ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡ್ಬಿಟ್ಟು ಉದ್ದನೆಯ ಸರಪಣಿಯ ಹೈಡ್ರೋಕಾರ್ಬನನ್ನು ಉಂಟು ಮಾಡುತ್ತೆ. ಕಾರ್ಬನ್ ಮತ್ತು ಕಾರ್ಬನ್ಗಳ ನಡುವೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳ ಒಂದು ಸಂಯುಕ್ತವನ್ನು, ಬೃಹತ್ ಪರಮಾಣುಗಳ ಒಂದು ಸಂಯುಕ್ತವನ್ನು ಉಂಟು ಮಾಡುತ್ತೆ. ಇದನ್ನು ನಾವು ಕೆಟ್ಯಾನೀಕರಣ ಅಂತ ಹೇಳಿ ಕರಿತೀವಿ. ಬೇರೆ ಧಾತುಗಳಿಗೆ ಹೋಲಿಸಿದಾಗ ಕಾರ್ಬನ್ ಉಂಟು ಮಾಡ್ತಕ್ಕಂತಹ ಸಂಯುಕ್ತಗಳ ಸಂಖ್ಯೆ ಅಧಿಕ ಪ್ರಮಾಣವಾಗಿರುತ್ತೆ. ಬೇರೆ ಎಲ್ಲ ಧಾತುಗಳನ್ನು ನೋಡಿದಾಗ ಕಾರ್ಬನ್ನಿನಿಂದ ಉಂಟಾಗ್ತಕ್ಕಂತಹ ಸಂಯುಕ್ತಗಳ ಸಂಖ್ಯೆ ಅಧಿಕವಾಗಿದೆ. ಅದಕ್ಕೆ 2 ಕಾರಣ, ಒಂದು ಕೆಟ್ಯಾನೀಕರಣ, ಇನ್ನೊಂದು ಚತುರ್ವೇಲೆನ್ಸಿ. ನಿನ್ನೆ ದಿನ ನಾವು ನೋಡಿದ್ವಿ ಕೆಟ್ಯಾನೀಕರಣ ಅಂದರೆ ಏನು. ಕಾರ್ಬನ್ ಇತರ ಕಾರ್ಬನ್ಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಉದ್ದನೆಯ ಸರಪಳಿಯನ್ನು ಉಂಟು ಮಾಡುತ್ತೆ. ಕಾರ್ಬನ್ ಇತರ ಕಾರ್ಬನ್ಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಉಂಟು ಮಾಡ್ತಕ್ಕಂತಹ ಸಂಯುಕ್ತಗಳನ್ನು ನಾವು, ಅಥವಾ ಸಂಯುಕ್ತಗಳನ್ನು ಉಂಟು ಮಾಡ್ತಕ್ಕಂತಹ ಒಂದು ವಿಧಾನವನ್ನು ಅಥವಾ ಒಂದು ಗುಣವನ್ನು ಕೆಟ್ಯಾನೀಕರಣ ಅಂತ ಹೇಳಿ ಕರೆದ್ವಿ. ಅದೇ ರೀತಿ ಚತುರ್ವೇಲೆನ್ಸಿ. ಕಾರ್ಬನ್ನಿಗೆ 4 ವೇಲೆನ್ಸಿಯನ್ನು ಹೊಂದಿದೆ. ಅಂದರೆ ಅದು ಅಷ್ಟಕ ವೇಲೆನ್ಸಿಯನ್ನು ಹೊಂದಲು ಅಥವಾ ರಾಜವಿನ್ಯಾಸವನ್ನು ಹೊಂದಲು ಇನ್ನೂ 4 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಈ 4 ಎಲೆಕ್ಟ್ರಾನ್ಗಳು ಏನಾಗಿರ್ತವೆ, ಪರಮಾಣುವಿಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ 4 ಎಲೆಕ್ಟ್ರಾನ್ಗಳಿದ್ದಾವೆ. ಈ 4 ಎಲೆಕ್ಟ್ರಾನ್ಗಳು ಏನಾಗಿದೆ, ಇನ್ನೂ 4 ಎಲೆಕ್ಟ್ರಾನ್ಗಳ ಅಗತ್ಯ ಇದೆ ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ. ಈ 4 ಎಲೆಕ್ಟ್ರಾನ್ಗಳು ಏನಾಗಿದ್ದಾವಪ್ಪ ಅಂತ ಹೇಳಿದ್ರೆ ಪರಮಾಣುವಿನ ಬೀಜಕೇಂದ್ರಕ್ಕೆ ಹತ್ತಿರವಾಗಿರೋದ್ರಿಂದ ಇವು ಹೆಚ್ಚು ಸ್ಥಿರವಾಗಿವೆ. ಅಂದರೆ ನಮಗಿದರಿಂದ ಗೊತ್ತಾಗೋ ಅಂಶ ಏನಪ್ಪ ಅಂತ ಹೇಳಿದ್ರೆ, ಪರಮಾಣು ಚಿಕ್ಕದಾಗಿದ್ದರೆ ಸ್ಥಿರವಾಗಿರುತ್ತೆ, ಅದೇ ಪರಮಾಣು ದೊಡ್ಡದಾಗಿದ್ದರೆ ಅದು ಅಸ್ಥಿರವಾಗಿರುತ್ತೆ ಅಂತ ಹೇಳಬಹುದು. ಸೊ ಚಿಕ್ಕ ಪರಮಾಣು ಹೆಚ್ಚು ಸ್ಥಿರ, ದೊಡ್ಡ ಪರಮಾಣು ಅಸ್ಥಿರವಾಗಿರುತ್ತೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಈಗ ಈ ಹೈಡ್ರೋಜನ್ ಇರ್ತಕ್ಕಂತಹ ಕವಚದಲ್ಲಿರ್ತಕ್ಕಂತಹ ಒಂದು ಎಲೆಕ್ಟ್ರಾನನ್ನು ನಾವು ಎಕ್ಸ್ ಮೂಲಕ ಗುರುತಿಸಿದ್ದೀವಿ. 2 ಹೈಡ್ರೋಜನ್ಗಳು 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಈ ಹಂಚಿಕೆಯಾದ ಎಲೆಕ್ಟ್ರಾನ್ಗಳು ಈಗ ರಾಜಾನಿಲದ ವಿನ್ಯಾಸವನ್ನು ಪಡ್ಕೊಳ್ತವೆ. ಈ ರೀತಿ 2 ಹೈಡ್ರೋಜನ್ ಪರಮಾಣುಗಳು ಸೇರಿ 2 ಹೈಡ್ರೋಜನ್ ಪರಮಾಣುಗಳು ಸೇರಿ 1 ಹೈಡ್ರೋಜನ್ ಅಣು ಉತ್ಪತ್ತಿಯಾಗುತ್ತೆ. ಇದರ ನಡುವೆ ಉತ್ಪತ್ತಿಯಾದಂಥ ಬಂಧವನ್ನು ನಾವು ಒಂದು ಗೆರೆಯನ್ನು ಹಾಕಿ ಸೂಚಿಸ್ತೀವಿ. ಇದು ಎಲೆಕ್ಟ್ರಾನ್ನ ಚುಕ್ಕಿ ವಿನ್ಯಾಸ. ವಿದ್ಯಾರ್ಥಿಗಳೇ, ಆಕ್ಸಿಜನ್ ಅಣುವಿನಲ್ಲಿ 2 ಆಕ್ಸಿಜನ್ಗಳ ನಡುವೆ ದ್ವಿಬಂಧ ಏರ್ಪಡೋದನ್ನು ನಾವು ನೋಡ್ಬೋದು. ಇದಕ್ಕೆ ಕಾರಣ ಏನು ಅಂತ ನೋಡೋಣ. ಆಕ್ಸಿಜನ್ನ ಪರಮಾಣು ಸಂಖ್ಯೆ 8. ಇದರ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p4. ಅಂದರೆ ಇಲ್ಲಿ ಆಕ್ಸಿಜನ್ ಅಣುವಿನಲ್ಲಿ L ಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿರ್ತವೆ. ಅದು ರಾಜವಿನ್ಯಾಸವನ್ನು ಪಡ್ಕೊಳ್ಳಿಕ್ಕೆ 8 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಆದ್ದರಿಂದ ಅದೇನು ಮಾಡುತ್ತೆ,
ಇನ್ನೊಂದು ಆಕ್ಸಿಜನ್ನಿಂದ 2 ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳುತ್ತೆ. ಅಂದರೆ ಒಂದು ಆಕ್ಸಿಜನ್ನಿಂದ 2 ಎಲೆಕ್ಟ್ರಾನ್ಗಳು, ಇನ್ನೊಂದು ಆಕ್ಸಿಜನ್ನ ಪರಮಾಣುವಿನಿಂದ 2 ಎಲೆಕ್ಟ್ರಾನ್ಗಳನ್ನು ಪಡ್ಕೊಂಡು ಅದೇನಾಗುತ್ತೆ, ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಒಂದು ಜೊತೆ ಎಲೆಕ್ಟ್ರಾನು ಮತ್ತು ಎರಡನೇ ಜೊತೆ ಎಲೆಕ್ಟ್ರಾನು, ಅಂದರೆ ಒಂದು ಆಕ್ಸಿಜನ್ ಪರಮಾಣುವಿನಿಂದ 2 ಎಲೆಕ್ಟ್ರಾನ್ಗಳು, ಇನ್ನೊಂದು ಆಕ್ಸಿಜನ್ ಪರಮಾಣುವಿನಿಂದ 2 ಎಲೆಕ್ಟ್ರಾನ್ಗಳು. ಸೊ ಈ 4 ಎಲೆಕ್ಟ್ರಾನ್ಗಳು 2 ಜೊತೆ ಒಂದು ಬಂಧವನ್ನು ಏರ್ಪಡಿಸುತ್ತೆ. ಇದರಿಂದ ಓ ದ್ವಿಬಂಧ ಓ, ಅಂದರೆ ಆಕ್ಸಿಜನ್ ಮತ್ತು ಆಕ್ಸಿಜನ್ಗಳ ನಡುವೆ ದ್ವಿಬಂಧ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಆಕ್ಸಿಜನ್ನಿಂದ ಇಲ್ಲಿ 6 ಎಲೆಕ್ಟ್ರಾನ್ಗಳು ಎಲ್ ಕವಚದಲ್ಲಿ, ಈ ಆಕ್ಸಿಜನ್ ಪರಮಾಣುವಿನಲ್ಲಿ 6 ಎಲೆಕ್ಟ್ರಾನ್ಗಳು ಎಲ್ ಕವಚದಲ್ಲಿ. ಸೊ ಆ 2 ಆಕ್ಸಿಜನ್ ಪರಮಾಣುಗಳು ಸೇರಿ 2 ಜೊತೆ ಬಂಧವನ್ನು ಉಂಟು ಮಾಡುತ್ತೆ. ಓ ದ್ವಿಬಂಧ ಓ. ಈ ಆಕ್ಸಿಜನ್ನ ಚುಕ್ಕಿ ವಿನ್ಯಾಸ ಬರೆಯೋದು, ದ್ವಿಬಂಧ ಬರೆಯುವ ಕ್ರಮ ಅರ್ಥ ಆಯ್ತಲ್ವ ಮಕ್ಕಳೀಗ? ಈಗ ನೈಟ್ರೋಜನ್ನಲ್ಲಿ ತ್ರಿಬಂಧ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ನೈಟ್ರೋಜನ್ನ ಪರಮಾಣು ಸಂಖ್ಯೆ 7. ಅಲ್ಲೇನಾಗುತ್ತೆ, ನೈಟ್ರೋಜನ್ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ ಮತ್ತು ಎಲ್ ಕವಚದಲ್ಲಿ 5 ಎಲೆಕ್ಟ್ರಾನ್, 2 3 4 5. ಎಲ್ ಕವಚದಲ್ಲಿ 5 ಎಲೆಕ್ಟ್ರಾನ್, ಇನ್ನೊಂದು ನೈಟ್ರೋಜನ್ ಎಲ್ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳಿರುತ್ತೆ. ಸೊ ಇದಕ್ಕೆ 3 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ. ಇದಕ್ಕೂ 3 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. ಆಗ 2 ನೈಟ್ರೋಜನ್ ಪರಮಾಣುಗಳು 3 ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತವೆ. ಆಗ 2 ಎಲೆಕ್ಟ್ರಾನ್ಗಳ ನಡುವೆ ಒಂದು ಬಂಧ, ಇನ್ನೊಂದು ಎಲೆಕ್ಟ್ರಾನ್ ಜೊತೆ ನಡುವೆ ಇನ್ನೊಂದು ಬಂಧ, ಈ ಕೊನೆಯ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳೋದ್ರಿಂದ 3ನೆಯ ಬಂಧ. ಹೀಗೆ ನೈಟ್ರೋಜನ್ ಮತ್ತು ನೈಟ್ರೋಜನ್ ಮಧ್ಯೆ ತ್ರಿಬಂಧ ಉಂಟಾಗೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ನೈಟ್ರೋಜನ್ನ ಚುಕ್ಕೆ ವಿನ್ಯಾಸ ಬರೆಯುವಂತಹ ಕ್ರಮ. ವಿದ್ಯಾರ್ಥಿಗಳೇ, ಇದು ಮೀಥೇನ್ನ ಚುಕ್ಕಿ ವಿನ್ಯಾಸ. ಕಾರ್ಬನ್ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಇದಕ್ಕೆ 4 ಹೈಡ್ರೋಜನ್ನ ಅವಶ್ಯಕತೆ ಇದೆ. ಇದು 1 ಹೈಡ್ರೋಜನ್, 2 ಹೈಡ್ರೋಜನ್, 3 ಹೈಡ್ರೋಜನ್, 4 ಹೈಡ್ರೋಜನ್. ಈ ರೀತಿ 4 ಹೈಡ್ರೋಜನ್ಗಳನ್ನು ಹಂಚ್ಕೊಂಡ್ಬಿಟ್ಟು ಇದು ಏನಾಗುತ್ತೆ, ರಾಸಾಯನಿಕದ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ವಿದ್ಯಾರ್ಥಿಗಳೇ, ನಾವೀಗ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಪರ್ಯಾಪ್ತ ಕಾರ್ಬನ್ಗಳು ಅಥವಾ ಪರ್ಯಾಪ್ತ ಸಂಯುಕ್ತಗಳು. ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ಏಕಬಂಧ ಇದ್ದರೆ ಅಂತಹ ಸಂಯುಕ್ತಗಳನ್ನು ನಾವು ಪರ್ಯಾಪ್ತ ಸಂಯುಕ್ತಗಳು ಅಂತ ಹೇಳಿ ಕರಿತೀವಿ. ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ಏಕಬಂಧ ಇದ್ದರೆ, ಒಂದೇ ಬಂಧ ಅಂದರೆ 2 ಎಲೆಕ್ಟ್ರಾನ್ಗಳಿಂದ ಬಂಧ ಉಂಟಾಗಿದ್ದರೆ, ಇದರಿಂದ 1 ಎಲೆಕ್ಟ್ರಾನು, ಇದರಿಂದ 1 ಎಲೆಕ್ಟ್ರಾನು, ಇದಕ್ಕೂ ಸೇರಲ್ಪಡುತ್ತೆ, ಇದಕ್ಕೂ ಸೇರಲ್ಪಡುತ್ತೆ. ಇವುಗಳ ಮಧ್ಯೆ ಬಂಧ ಉಂಟಾದರೆ ಇದನ್ನು ನಾವೇನಂತ ಕರಿತೀವಿ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಗುಂಪು ಯಾವುದು ಅಂತ ಹೇಳಿದ್ರೆ ಆಲ್ಕೇನ್ಗಳು ಅಂತ ಕರಿತೀವಿ. ನೆಕ್ಸ್ಟು ಅಪರ್ಯಾಪ್ತ ಸಂಯುಕ್ತಗಳು. ಕಾರ್ಬನ್ ಅನುರೂಪ ಕಾರ್ಬನ್ಗಳ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ? ಅಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಇದೊಂದು ಕಾರ್ಬನ್ ಪರಮಾಣು,
ಈ ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿಬಂಧ, ಇದು ಒಂದು ಬಂಧ, ಇದು ಒಂದು ಬಂಧ. ದ್ವಿಬಂಧ ಅಂದರೆ 4 ಎಲೆಕ್ಟ್ರಾನ್ಗಳು ಈ ಕಾರ್ಬನ್ನಿಂದ 2 ಎಲೆಕ್ಟ್ರಾನ್ಗಳು, ಈ ಕಾರ್ಬನ್ನಿಂದ 2 ಎಲೆಕ್ಟ್ರಾನ್ಗಳು, ಒಟ್ಟಿಗೆ 4 ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿರ್ತವೆ. ಅದು ಒಟ್ಟಾರೆ ಹೇಳೋದಾದರೆ ದ್ವಿಬಂಧ ಇದ್ದರೆ ಅಥವಾ ತ್ರಿಬಂಧ ಇದ್ದರೆ, ಕಾರ್ಬನ್ ಕಾರ್ಬನ್ ಮಧ್ಯೆ ತ್ರಿಬಂಧ ಇದ್ದರೆ ಅಂತಹ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ? ಆಲ್ಕೈನ್ಗಳು ಅಂತ ಹೇಳಿ ಕರಿತೀವಿ. ಓಕೆ, ಸೊ ಪರ್ಯಾಪ್ತ ಅಂದರೆ ಆಲ್ಕೇನ್, ಅಪರ್ಯಾಪ್ತ ಅಂದರೆ ಆಲ್ಕೀನ್ ಅಥವಾ ಆಲ್ಕೈನ್ಗಳು ಅಂತ ಹೇಳಿ ಕರಿತೀವಿ. ಅಪರ್ಯಾಪ್ತದಲ್ಲಿ ಕಾರ್ಬನ್ ಕಾರ್ಬನ್ ಅನುರೂಪ ಕಾರ್ಬನ್ಗಳ ಮಧ್ಯೆ ದ್ವಿಬಂಧ ಇರ್ಬೋದು ಅಥವಾ ತ್ರಿಬಂಧ ಇರ್ಬೋದು. ಕಾರ್ಬನ್ ಸ್ಥಿರವಾಗಿರೋದಕ್ಕೆ ಅಥವಾ ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ಸಲ್ಫರ್ನಂತಹ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಸ್ಥಿರವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಮತ್ತು ಹೈಡ್ರೋಜನ್ನಿಂದ ಉಂಟಾಗಿರ್ತಕ್ಕಂತಹ ದ್ವಿಧಾತು ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ? ಹೈಡ್ರೋಕಾರ್ಬನ್ಗಳು. ದ್ವಿಧಾತು ಅಂದರೆ 2 ಧಾತು, ಯಾವ್ಯಾವುದು? ಹೈಡ್ರೋಜನ್ ಮತ್ತು ಕಾರ್ಬನ್ ನಿಂದ ಉಂಟಾಗಿರ್ತಕ್ಕಂತಹ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಹೇಳಿ ಕರಿತೀವಿ. ದ್ವಿಧಾತ ಸಂಯುಕ್ತ. ಆ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೇನ್, ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ಏಕಬಂಧ ಇದ್ದರೆ ಅದನ್ನು ಆಲ್ಕೇನ್ ಅಂತ ಕರಿತೀವಿ. ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ದ್ವಿಬಂಧ ಇದ್ದರೆ ಅದನ್ನು ಆಲ್ಕೀನ್ ಅಂತ ಕರಿತೀವಿ. ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ತ್ರಿಬಂಧ ಇದ್ದರೆ ಅದನ್ನು ಆಲ್ಕೈನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಗುಂಪಿದೆ ಹೈಡ್ರೋಕಾರ್ಬನ್ಗಳ ಗುಂಪು, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಆರೋಮಾ ಅಂದರೆ ಸುವಾಸನೆ ಅಂತ ಹೇಳ್ತೀವಿ. ಈ ಸುವಾಸಭರಿತ ಸಂಯುಕ್ತಗಳನ್ನು ಹೊಂದಿರತಕ್ಕಂತಹ ಗುಂಪನ್ನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಈಗ ಆಲ್ಕೇನ್ಗಳ ಅಣುಸೂತ್ರ ಮತ್ತು ರಚನೆಯನ್ನು ಬರೆಯೋದನ್ನು ನೋಡೋಣ. ಇಲ್ಲಿ ನೋಡಿ, ಈ ಈಥೇನ್ ಆಲ್ಕೇನ್ಗಳ ಮೊದಲನೇ ಸದಸ್ಯ ಮೀಥೇನ್, ಆನಂತರ ಬರ್ತಕ್ಕಂಥದ್ದು ಮೀಥೇನ್ CH4. ಈಗಾಗಲೇ ನಾವು ಅದರ ಅಣುಸೂತ್ರ ಹೇಗೆ ಬರೆಯೋದು, ರಚನಾ ಸೂತ್ರ ಹೇಗೆ ಬರೆಯೋದು ಅನ್ನೋದನ್ನು ನೋಡಿದ್ದೀವಿ. ಈಗ ಈಥೇನ್, ಈತ್ ಅಂತ ಹೇಳಿದ್ರೆ 2 ಕಾರ್ಬನನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿ. ಸೊ ಕಾರ್ಬನ್ ಮತ್ತು ಕಾರ್ಬನ್ ನಮ್ಗೆ ಗೊತ್ತು, ಈ ಕಾರ್ಬನ್ ಚತುರ್ವೇಲೆನ್ಸಿ ಅಂತ. ಸೊ ಈಗ ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ಏಕಬಂಧ ಇದೆ. ಸೊ ಒಂದಾಯಿತು, ಒಂದು ವೇಲೆನ್ಸಿ ಆಯಿತು, 2, 3, 4. ಈ ಕಾರ್ಬನನ್ನು ತಗೊಂಡ್ರೆ 1, 2, 3, 4. ಇಲ್ಲಿ ಹೈಡ್ರೋಜನ್ಗಳನ್ನು ಬರೀಬೇಕು. 1, 2, 3, 4, 5, 6. ಸೊ ಈಗ ಇಲ್ಲಿ ಈಥೇನ್ C2H6, ಇಲ್ಲಿ ಇದು ಚತುರ್ವೇಲೆನ್ಸಿ ಏನಾಯಿತು, ತೃಪ್ತಿಗೊಳ್ತು. ಇದರ ಚತುರ್ವೇಲೆನ್ಸಿನೂ ಸಹ ತೃಪ್ತಗೊಳ್ತು. ಇದನ್ನು ನಾವು ಚುಕ್ಕಿ ವಿನ್ಯಾಸದಲ್ಲಿ ತೋರಿಸೋದಾದರೆ ಕಾರ್ಬನ್ ಚತುರ್ವೇಲೆನ್ಸಿ 1, 2, 3, 4. ಇನ್ನೊಂದು ಕಾರ್ಬನ್ 1, 2, 3, 4. ಸೊ ಈಗೇನಾಗುತ್ತೆ, ಇದು ಇನ್ನೊಂದು ಹೈಡ್ರೋಜನ್ನೊಂದಿಗೆ ಬಂಧವನ್ನು ಉಂಟು ಮಾಡುತ್ತೆ. ಏಕವೇಲೆನ್ಸಿ ಹೈಡ್ರೋಜನ್ಗಳೊಂದಿಗೆ ಇದು ಬಂಧವನ್ನು ಉಂಟು ಮಾಡುತ್ತೆ. H, ಆಮೇಲೆ ಇದು H, H, H. ಓಕೆ, ಈಗ ನೋಡ್ರಿ, ಇದು 2, 4, 6, 8 ಎಲೆಕ್ಟ್ರಾನ್. ಸೊ ಈ ಕಾರ್ಬನ್ ಪರಮಾಣು ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ತು. ಓಕೆ,
ಈಗ ಇದನ್ನು ನೋಡೋಣ. ಈ ಎರಡು ಈ ಕಾರ್ಬನ್ನು ಹಂಚಿಕೊಳ್ಳುತ್ತೆ, ಈ ಎರಡನ್ನು ಈ ಕಾರ್ಬನ್ನು ಹಂಚಿಕೊಳ್ಳುತ್ತೆ. ಆದ್ದರಿಂದನೇ ನಾವು ನಿನ್ನೆ ದಿನ ನೋಡಿದ್ವಿ ಸಹವೇಲೆನ್ಸಿಯ ಬಂಧ. ಓಕೆ, ಇಲ್ಲಿ ನೋಡೋದಾದರೆ ಇದು ಚುಕ್ಕೆ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಹೀಗೆ ಏಕವೇಲೆನ್ಸಿಯ ಹೈಡ್ರೋಜನ್ ಚತುರ್ವೇಲೆನ್ಸಿಯ ಕಾರ್ಬನ್ನೊಂದಿಗೆ ಸಂಯೋಜನೆಗೊಳ್ಳುತ್ತೆ. ಈಥೇನ್ ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಅದೇ ರೀತಿಯಾಗಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರ್ತಕ್ಕಂತಹ ಈಥೀನ್ ಮತ್ತು ಈಥೈನ್ ಅಂದರೆ ಎರಡು ಕಾರ್ಬನ್ಗಳನ್ನು ಹೊಂದಿರತಕ್ಕಂತಹ ಈಥೈನ್ ಮತ್ತು ಈಥೈನ್ ಯಾವ ರೀತಿ ಬಂಧವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈಥೇನ್ ಆಯಿತು, ಈಥೀನ್, C2H4, C2H4, C2. ಓಕೆ, ಅಥವಾ ನಾವು ಇದನ್ನು ಹೀಗೂ ಕೂಡ ಬರಿಬೋದು. ಇಲ್ಲೇನಾಯಿತು, H4 ಅಷ್ಟೇ ಇರೋದು. ಆದ್ದರಿಂದ ಈ ಎರಡು ಇಲೆಕ್ಟ್ರಾನ್ಗಳು ಇಲ್ಲೇ ಬಂದು ಕೂಡ್ತವೆ. ಇಲ್ಲಿಂದ ಒಂದು ಎಲೆಕ್ಟ್ರಾನು ಈ ಕಡೆಗೆ ಬಂತು, ಇಲ್ಲಿಂದ ಒಂದು ಎಲೆಕ್ಟ್ರಾನು ಈ ಕಡೆಗೆ ಬಂತು. ಇವೆರಡು ಬಂಧವನ್ನು ಏರ್ಪಡಿಸ್ತವೆ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, C ಡಬಲ್ ಬಾಂಡ್ C, ಇಲ್ಲಿ 4 ಹೈಡ್ರೋಜನ್, ಇಲ್ಲೊಂದು H. ಇದನ್ನು ಈ ರೀತಿಯೂ ಬರಿಬೋದು ನಾವು. ಓಕೆ, ಈಗ ಇದು 8 ತೋರಿಸ್ಬೇಕಲ್ಲ. ಇದು 2, 2, 4, 6, 8. ಇಲ್ಲಿ 4, 6, 8. ಈಗ ನಾವು ಅದನ್ನು ರಚನಾ ಸೂತ್ರವನ್ನು ಬರೆಯೋದಾದರೆ, ಇದರ ರಚನಾ ಸೂತ್ರವನ್ನು ಬರೆಯೋದಾದರೆ C ಏಕಬಂಧ ದ್ವಿಬಂಧ ಏಕಬಂಧ ದ್ವಿಬಂಧ, C ಬಂಧ H ಬಂಧ H. ಇಲ್ಲೂ ಕೂಡ ಇದನ್ನು ನಾವು ಹೀಗೆ ಬರಿತೀವಿ. ಇಲ್ಲಿ ಅರ್ಥಬಿಟ್ಟೆ. ಓಕೆ, ಇಲ್ಲಿ ಈ ಕಾರ್ಬನ್ನಿಗೆ ಏಕಬಂಧ H ಏಕಬಂಧ H. ಇದು ಈಥೀನ್, ಇದು ಅಣುಸೂತ್ರ, ಇದು ರಚನಾ ಸೂತ್ರ, ಇದು ಚುಕ್ಕಿ ವಿನ್ಯಾಸ ಬರೆಯುವ ಕ್ರಮ. ಈಗ 3 ವಿಧಾನವನ್ನು ಬರೆಯೋದನ್ನು ನಾವು ಕಲ್ತ್ಕೊಂಡ್ವಿ. ಯಾವ್ಯಾವುದು? ಅಣುಸೂತ್ರ, ರಚನಾ ಸೂತ್ರ ಮತ್ತು ಚುಕ್ಕಿ ವಿನ್ಯಾಸ. ಸೊ ಇದು ಈಥೇನ್ ಪರ್ಯಾಪ್ತ, ಈಥೈನ್ ದ್ವಿಬಂಧ ಅಪರ್ಯಾಪ್ತ, ಇನ್ನೊಂದಿದೆ ಈಥೈನ್ ತ್ರಿಬಂಧ ಪರ್ಯಾಪ್ತ. ಅದನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾವೀಗ ನೋಡೋಣ. C2H2, C
ಹೆಚ್ ಹೆಚ್. ಸೊ ಇಲ್ಲಿ ಒಂದು ಚತುರ್ವೇಲೆನ್ಸಿ ಆಗಬೇಕಾದ್ರೆ ಇನ್ನು 3 ವೇಲೆನ್ಸ್ಗಳು ತೃಪ್ತ ಆಗಬೇಕು. ಆದ್ದರಿಂದ ಇಲ್ಲಿ ತ್ರಿಬಂಧ. ಇದನ್ನು ನಾವು ಚುಕ್ಕಿ ವಿನ್ಯಾಸದಲ್ಲಿ ಬರೆಯೋದಾದರೆ 1 2 3 ಸಿ 1 2 3 1 ಹೈಡ್ರೋಜನ್ 1 ಹೈಡ್ರೋಜನ್ 6 + 2 8. ಇದು ಅಷ್ಟಕ ವಿನ್ಯಾಸ, ಇದು ಅಷ್ಟಕ ವಿನ್ಯಾಸ, ಇದು ಹೀಲಿಯಂ ವಿನ್ಯಾಸ. ಇದು ಕೂಡ ರಾಜಾನಿಲ ಜಡತ್ವದ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಇದು ಕೂಡ ರಾಜಾನಿಲ ಅಥವಾ ಜಡತ್ವದ ವಿನ್ಯಾಸ. ಈ 2 ಕಾರ್ಬನ್ಗಳು ಕೂಡ ಸ್ಥಿರವಾಗಿರ್ತವೆ. ಸೊ ಹೀಗೆ ನಾವು ಅಣುಸೂತ್ರ, ರಚನಾ ಸೂತ್ರ, ಚುಕ್ಕಿ ವಿನ್ಯಾಸ. ಸೊ ಈಥೇನ್, ಈಥೀನ್, ಈಥೈನ್ಗಳ ಅಣುಸೂತ್ರ ಮತ್ತು ರಚನಾ ಸೂತ್ರ, ಹೈಡ್ರೋಕಾರ್ಬನ್ಗಳಾದಂತಹ ಆಲ್ಕೇನ್, ಆಲ್ಕೀನ್, ಆಲ್ಕೈನ್, ಏಕಬಂಧ, ದ್ವಿಬಂಧ, ತ್ರಿಬಂಧಗಳ ರಚನೆಯನ್ನು ಹೇಗೆ ಬರೆಯೋದು ಅನ್ನೋದನ್ನು ಈಗ ನಾವು ವಿದ್ಯಾರ್ಥಿಗಳೇ ಇಲ್ಲಿ ನೀವು ಈಗ ನೋಡ್ತಾ ಇರ್ತಕ್ಕಂಥದ್ದು ನೇರ ಸರಪಳಿಯ ಕಾರ್ಬನ್ ಮತ್ತು ಹೈಡ್ರೋಜನ್ ಹೊಂದಿರತಕ್ಕಂತಹ ಪರ್ಯಾಪ್ತ ಸಂಯುಕ್ತಗಳ ಹೆಸರು, ಅಣುಸೂತ್ರ ಮತ್ತು ರಚನಾ ಸೂತ್ರ. 6 1 2 3 ಕಾರ್ಬನ್ 4 5 6 ಕಾರ್ಬನ್ಗಳ ಸಂಯುಕ್ತಗಳನ್ನು ಇಲ್ಲಿ ನಾವು ನೋಡ್ಬೋದು. ಕಾರ್ಬನ್ ಪರಮಾಣುಗಳ ಸರಪಣಿಗಳು ಮತ್ತು ಕಾರ್ಬನ್ಗಳು ಯಾವ ರೀತಿಯಾಗಿ ರಚನೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಮೊದಲನೆಯ ಸದಸ್ಯ ಮೀಥೇನ್, ಅದರ ಪರಮಾಣು ಅಣುಸೂತ್ರ CH4, ಅದರ ರಚನಾ ಸೂತ್ರ CH4. ಅದೇ ರೀತಿ ಈಥೇನ್, ಅದರ ರಚನಾ ಸೂತ್ರ ಪ್ರೋಪೇನ್ C3H8, ಅದರ ರಚನಾ ಸೂತ್ರ ಬ್ಯೂಟೇನ್ C4H10, ಅದರ ರಚನಾ ಸೂತ್ರ ಪೆಂಟೇನ್, ಅದರ ರಚನಾ ಸೂತ್ರ ಹೆಕ್ಸೇನ್, ಅದರ ರಚನಾ ಸೂತ್ರ. ಹೀಗೆ ನೇರ ಸರಪಳಿ ಹೇಗೆ ಆಗಿದೆ ಅನ್ನೋದನ್ನು ನಾವೀಗ ನೋಡಿದ್ವಿ. ವಿದ್ಯಾರ್ಥಿಗಳೇ, ಇದನ್ನು 1 ಅಂಕ ಅಥವಾ 2 ಅಂಕಕ್ಕೆ ರಚನಾ ಸೂತ್ರವನ್ನು ಕೇಳ್ಬೋದು. ಆದ್ದರಿಂದ ನೀವು ರಚನಾ ಸೂತ್ರವನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಈಗ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ನಾವೀಗ ತಿಳ್ಕೊಳ್ಳೋಣ. ಪರ್ಯಾಪ್ತ ಮತ್ತು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿರ್ತಕ್ಕಂತಹ ಗುಣಗಳು ಯಾವ್ಯಾವು, ಅವುಗಳ ವ್ಯತ್ಯಾಸಗಳೇನು ನೋಡೋಣ. ಮೊದಲನೇ ಕಾಲಮು ಗುಣಗಳು ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಮೊದಲನೇ ಗುಣ ಬಂಧ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಏಕಬಂಧವನ್ನು ಹೊಂದಿರುತ್ತೆ. ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ಏಕಬಂಧವನ್ನು ಹೊಂದಿರುತ್ತೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ 2 ವಿಧ. ಕಾರ್ಬನ್ ಕಾರ್ಬನ್ ಮಧ್ಯೆ ದ್ವಿಬಂಧ ಇರ್ಬೋದು, ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ತ್ರಿಬಂಧ ಇರ್ಬೋದು, 1 2 3 ಬಂಧ ಇರ್ಬೋದು. ನೆಕ್ಸ್ಟು ಅಂತ್ಯಪ್ರತ್ಯಯ. ಅಂತ್ಯಪ್ರತ್ಯಯ ಅಂದರೆ ಹೇಗೆ ಕೊನೆಗೊಳ್ಳುತ್ತೆ, ಆ ಹೆಸರು, ಆ ಪರ್ಯಾಪ್ತ ಹೈಡ್ರೋಕಾರ್ಬನ್ನ ಹೆಸರು ಹೇಗೆ ಕೊನೆಗೊಳ್ಳುತ್ತೆ ಅಂತ. ಏನ್ನಿಂದ ಕೊನೆಗೊಳ್ಳುತ್ತೆ. ಉದಾಹರಣೆಗೆ ಈಥೇನ್. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ದ್ವಿಬಂಧ ಇದ್ದರೆ ಈನ್ನಿಂದ ಕೊನೆಗೊಳ್ಳುತ್ತೆ, ತ್ರಿಬಂಧ ಇದ್ದರೆ ಐನ್ನಿಂದ ಕೊನೆಗೊಳ್ಳುತ್ತೆ. ಈಥೀನ್ ದ್ವಿಬಂಧ, ಈಥೈನ್ ತ್ರಿಬಂಧ. ಸಾಮಾನ್ಯ ಅಣುಸೂತ್ರ. ಸಾಮಾನ್ಯ ಅಣುಸೂತ್ರಗಳನ್ನು ಇದು ಹೊಂದಿರುತ್ತೆ. CnH2n+2, CnH2n+2. ಎನ್ 1 ಹೈಡ್ರೋಜನ್ ಇರ್ಬೋದು, 1 ಕಾರ್ಬನ್ ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಉದಾಹರಣೆಗೆ ನಾವು CnH2n+2 ಅಂತ ಹೇಳಿ ಕರೆದ್ವಿ. ಈಗ C ಒಂದಿತ್ತು ಅಂದರೆ H2 × N1+2, C1H
2 ಒಂದಲೇ 2 ಪ್ಲಸ್ 2 4. ಕಾರ್ಬನ್ ಒಂದಿದ್ದರೆ ಅದರ ಹೈಡ್ರೋಜನ್ CH4 ಹೈಡ್ರೋಜನ್ 4 ಆಗಿರುತ್ತೆ. ಅದೇ ರೀತಿ CnH2n CnH2n ಅಂತ ಹೇಳಿದ್ರೆ C2H4. ಸೊ ಅಲ್ಲಿ CnH2n ಅಂತ ಹೇಳಿದ್ರೆ C2 H2 ಇಂಟು 2 C2 H2 4. ಅದೇ ರೀತಿ ತ್ರಿಬಂಧ ಇದ್ದರೆ ಅದರ ಸಾಮಾನ್ಯ ಅಣುಸೂತ್ರ CnH2n -2 ಆಗಿರುತ್ತೆ. CnH2n -2 C2H2 ಇಂಟು 2 -2 C2 H2 4 4ರಲ್ಲಿ 2 ಹೋದರೆ 2. ಇದು ಈಥೈನ್ನ ಅಣುಸೂತ್ರ. ಸೊ ಸಾಮಾನ್ಯ ಅಣುಸೂತ್ರವನ್ನು ನಾವು ಇನ್ನೊಮ್ಮೆ ನೋಡೋದಾದರೆ ಪರ್ಯಾಪ್ತ ಆಗಿದ್ದರೆ CnH2n +2, ಅಪರ್ಯಾಪ್ತ ಆಗಿದ್ದರೆ ದ್ವಿಬಂಧ ಆಗಿದ್ದರೆ CnH2n, ತ್ರಿಬಂಧ ಆಗಿದ್ದರೆ CnH2n -2. ನಾವು ಏನಂತ ಕರಿತೀವಿ ಅವುಗಳನ್ನು, ಯಾವ ವಿಧ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಪರ್ಯಾಪ್ತವನ್ನು ಆಲ್ಕೇನ್ ಅಂತ ಕರಿತೀವಿ. ಅಪರ್ಯಾಪ್ತ 2 ವಿಧ, ದ್ವಿಬಂಧ ಇದ್ದರೆ ಆಲ್ಕೀನ್, ತ್ರಿಬಂಧ ಇದ್ದರೆ ಆಲ್ಕೈನ್ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಇದು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರ್ತಕ್ಕಂತಹ ವ್ಯತ್ಯಾಸ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೇರ ಸರಪಳಿ, ಕವಲು ಸರಪಳಿ ಮತ್ತು ಉಂಗುರಾಕೃತಿಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೇರ ಸರಪಳಿ, ಕಾರ್ಬನ್ ಮತ್ತು ಕಾರ್ಬನ್ಗಳು ನೇರವಾಗಿದ್ದರೆ, ಚತುರ್ವೇಲೆನ್ಸಿಯು ನೇರವಾಗಿ ಸಂತೃಪ್ತಿ ಆಗ್ತಾ ಇದ್ದರೆ, ನೇರವಾಗಿ ಹೋಗ್ತಾ ಇದ್ದರೆ ಅದನ್ನು ನೇರ ಸರಪಳಿ ಅಂತ ಹೇಳಿ ಕರಿತೀವಿ. ಈ ನೇರ ಸರಪಳಿಯಲ್ಲಿರ್ತಕ್ಕಂತಹ ಕಾರ್ಬನ್, ಇಲ್ಲಿರ್ತಕ್ಕಂತಹ ನೇರ ಸರಪಳಿಯಲ್ಲಿರುವ ಕೊನೆಯಲ್ಲಿರ್ತಕ್ಕಂತಹ ಕಾರ್ಬನ್ ಕೆಳಗಡೆ ಬಂದರೆ, ಈ ನೇರ ಕವಲಾದರೆ ಇದನ್ನು ನಾವೇನಂತ ಕರಿತೀವಿ? ಕವಲು ಸರಪಳಿ ಅಂತ ಹೇಳಿ ಕರಿತೀವಿ. ಕವಲು ಸರಪಳಿ. ನೇರವಾಗಿದ್ದಂತಹ ಕಾರ್ಬನ್, ಕೊನೆಯ ಕಾರ್ಬನ್ ಕೆಳಗಡೆ ಬಂದು ಕವಲಾಗಿ ಚತುರ್ವೇಲೆನ್ಸಿಯು ಸಂತೃಪ್ತಗೊಂಡ್ರೆ ಇದನ್ನು ನಾವೇನಂತ ಕರಿತೀವಿ? ಕವಲು ಸರಪಳಿ ಅಂತ ಕರಿತೀವಿ. ಇನ್ನೊಂದು ನೋಡಿ, ಉಂಗುರಾಕೃತಿಯನ್ನು ಪಡ್ಕೊಳ್ಳುತ್ತೆ. ಉದಾಹರಣೆಗೆ ಸೈಕ್ಲೋಹೆಕ್ಸೇನ್ C6H12. ಇಲ್ಲಿ 6 ಕಾರ್ಬನ್ಗಳು ಷಡ್ಭುಜಾಕೃತಿಯನ್ನು ಪಡೆದುಕೊಳ್ತವೆ. 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್, ಕಾರ್ಬನ್ಗಳು 4 ವೇಲೆನ್ಸಿ ಸಂತೃಪ್ತಿಗೊಂಡು ಇದು ಉಂಗುರಾಕೃತಿಯನ್ನು ಪಡೆದುಕೊಳ್ಳುತ್ತೆ. ಉದಾಹರಣೆಗೆ ಈ ಕಾರ್ಬನನ್ನು ತೆಗೆದುಕೊಂಡ್ರೆ 1 2 3 4 ಚತುರ್ವೇಲೆನ್ಸಿ ಸಂತೃಪ್ತಿ ಆಯಿತು. ಈ ಕಾರ್ಬನನ್ನು ತೆಗೆದುಕೊಳ್ಳೋದಾದರೆ 1 2 3 4 ಹೀಗೆ 4 ಸಂತೃಪ್ತಗೊಳ್ಳುತ್ತೆ. ಆದರೆ ಇಲ್ಲೇನಾಗುತ್ತೆ, ಬೆನ್ಸಿನಲ್ಲಿ 6 ಹೈಡ್ರೋಜನ್ಗಳನ್ನು ನಾವು ನೋಡ್ತೀವಿ. ಇಲ್ಲಿ 1 2 3 ಆಯಿತು. ಇದು 4ನೇ ವೇಲೆನ್ಸಿ ತೃಪ್ತಿಗೊಳ್ಬೇಕು. ಅದರಿಂದ ಇಲ್ಲೊಂದು ಡಬಲ್ ಬಾಂಡ್ ಬಂತು. ಈ ಕಾರ್ಬನನ್ನು ತಗೊಂಡ್ರೆ 1 2 3 4 ಇದು ಸಂತೃಪ್ತಿ ಆಯಿತು. ಇಲ್ಲಿ ಮತ್ತೆ 3 ಆಯಿತು, ಇಲ್ಲೊಂದು ಡಬಲ್ ಬಾಂಡನ್ನು ಹಾಕ್ತೀವಿ. ಈ 2 ಕಾರ್ಬನ್ಗಳು ಚತುರ್ವೇಲೆನ್ಸಿ ಪಡ್ಕೊಳ್ತವೆ. ಮತ್ತು ಈ ಕಾರ್ಬನಿಗೆ ಬಂದಾಗ 1 2 3 ವೇಲೆನ್ಸಿ ಆಗುತ್ತೆ, ಇಲ್ಲಿ ಡಬಲ್ ಬಾಂಡ್. ಒಂದು ಬಿಟ್ಟು ಒಂದು ಆಲ್ಟರ್ನೇಟಿವ್ ಡಬಲ್ ಬಾಂಡ್ಗಳನ್ನು ಇಲ್ಲಿ ನೋಡ್ತೀವಿ. ಇದು ನೇರ ಸರಪಳಿ, ಕವಲು ಸರಪಳಿ ಮತ್ತು ಉಂಗುರಾಕೃತಿಯ ರಚನೆಯ ಬಗ್ಗೆ ನಾವೀಗ ನೋಡಿದ್ವಿ. ಇಲ್ಲಿ ನೀವೀಗ ನೋಡ್ತಾ ಇರೋದು ಕವಲು ಸರಪಳಿ. ನೇರ ಸರಪಳಿಯಲ್ಲಿದ್ದಂತಹ ಕಾರ್ಬನ್, ಕೊನೆಯ ಕಾರ್ಬನ್ 2 ಕಾರ್ಬನ್ಗಳು ಅಕ್ಕಪಕ್ಕವಾಗಿ ಜಾಗವನ್ನು ತೆಗೆದುಕೊಳ್ತವೆ. ಆಗ ಏನಾಗುತ್ತೆ, ಇಲ್ಲಿ ನೇರವಾಗಿದ್ದಾಗ ಹೇಗೆ ಹೈಡ್ರೋಜನ್ಗಳು ಕಾರ್ಬನನ್ನು ವೇಲೆನ್ಸಿಯನ್ನು ತೃಪ್ತಗೊಳಿಸಿದ್ವೋ
ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾರ್ಬನ್ 4 ವೇಲೆನ್ಸಿಯನ್ನು ಹೊಂದಿ 3 ಹೈಡ್ರೋಜನ್ ಮತ್ತೊಂದು ಕಾರ್ಬನ್ ಜೊತೆ ಇದೆ. ಇಲ್ಲೂ ಕೂಡ ಕಾರ್ಬನ್ 3 ಹೈಡ್ರೋಜನ್ ಮತ್ತು 1 ಕಾರ್ಬನ್ ಜೊತೆ ಇದೆ. ಸೊ ಈ 2 ಅಣುಸೂತ್ರಗಳು ಒಂದೇ ಆಗಿವೆ, ಆದರೆ ರಚನಾ ಸೂತ್ರ ಬೇರೆ ಬೇರೆಯಾಗಿದೆ. ಇದನ್ನು ನೇರ ಸರಪಳಿ ಅಂತ ಹೇಳಿ ಕರಿತೀವಿ, ಇದನ್ನು ಕವಲು ಸರಪಳಿ ಅಂತ ಹೇಳಿ ಕರಿತೀವಿ. ಇಂತಹ ಅಂದರೆ ರಚನಾ ಸೂತ್ರ ಒಂದೇ ಆಗಿದ್ದು, ಅಣುಸೂತ್ರ ಒಂದೇ ಆಗಿದ್ದು, ರಚನಾ ಸೂತ್ರದಲ್ಲಿ ವ್ಯತ್ಯಾಸ ಹೊಂದಿರತಕ್ಕಂತಹ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ, ರಚನಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಸೊ ಇದು ಕವಲು ಸರಪಳಿಯನ್ನು ಉದಾಹರಣೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸೈಕ್ಲೋಹೆಕ್ಸೇನ್ C6H12 ಇಲ್ಲಿ ಇದು ಉಂಗುರಾಕೃತಿಯನ್ನು ಪಡೆದುಕೊಂಡಿದೆ. ಇದು ಉಂಗುರಾಕೃತಿಯ ಜೋಡಣೆಗೆ ಉದಾಹರಣೆ. ಅದೇ ರೀತಿ ಇನ್ನೊಂದು ಉಂಗುರಾಕೃತಿಯನ್ನು ನೀವು ನೋಡ್ತಾ ಇದ್ದೀರಾ, ಬೆನ್ಝೀನ್ನ ಅಣುಸೂತ್ರ C6H6 ಅಲ್ಲಿ ಉಂಗುರಾಕೃತಿಯನ್ನು ಪಡ್ಕೊಂಡಿದೆ. ಇಲ್ಲಿ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಅಂದರೆ ಒಂದು ಕಾರ್ಬನ್ ಬಿಟ್ಟು ಇನ್ನೊಂದು ಕಾರ್ಬನ್ನಲ್ಲಿ ದ್ವಿಬಂಧವನ್ನು ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಾವೀಗ ಕ್ರಿಯಾ ಗುಂಪುಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಬನ್ಗಳು ಹ್ಯಾಲೋಜನ್ಗಳು ಅಂದರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಹ್ಯಾಲೋಜನ್ಗಳು ಅಥವಾ ಆಕ್ಸಿಜನ್, ನೈಟ್ರೋಜನ್ ಮತ್ತು ಸಲ್ಫರ್ನಂತಹ ಧಾತುಗಳೊಂದಿಗೂ ಬಂಧವನ್ನು ಉಂಟು ಮಾಡುತ್ತೆ. ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಇಲ್ಲಿ ನೋಡಿ, ನೀವೀಗ ನೋಡ್ತಾ ಇದ್ದೀರಾ, ಇದೊಂದು ಹೈಡ್ರೋಕಾರ್ಬನ್ CH4. ಈ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಒಂದು ಹೈಡ್ರೋಜನನ್ನು ಕ್ಲೋರಿನ್ನಿಂದ ಏನು ಮಾಡ್ಬೋದು, ಸ್ಥಾನಪಲ್ಲಟಗೊಳಿಸಬಹುದು. ಸೊ ಅವಾಗೇನಾಗುತ್ತೆ, CH3Cl ಅಂದರೆ ಒಂದು ಹೈಡ್ರೋಜನನ್ನು ಕ್ಲೋರಿನ್ ಏನು ಮಾಡ್ತು, ಸ್ಥಾನಪಲ್ಲಟಗೊಳಿಸ್ತು ಅಂತ ಹೇಳ್ಬೋದು. ಇಂತಹ ಸಂಯುಕ್ತಗಳಲ್ಲಿ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುತ್ತಲ್ಲ, ಈ ರೀತಿ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುತ್ತಲ್ಲ, ಈ ಧಾತುವನ್ನು ಏನಂತ ಕರೀತಾರೆ, ಭಿನ್ನ ಜಾತಿಯ ಪರಮಾಣು ಅಂತ ಹೇಳಿ ಕರಿತೀವಿ. ಈ ಭಿನ್ನ ಜಾತಿಯ ಪರಮಾಣುಗಳು ಮತ್ತು ಅವುಗಳನ್ನು ಹೊಂದಿರತಕ್ಕಂತಹ ಗುಂಪುಗಳು ಏನು ಮಾಡ್ತಾವಪ್ಪ ಅಂದರೆ, ಉದ್ದ ಸರಪಳಿಯ ಕಾರ್ಬನನ್ನು ಲೆಕ್ಕಿಸದೆ ಇವೇನು ಮಾಡ್ತವೆ, ವಿಶಿಷ್ಟ ಸ್ವಭಾವಕ್ಕೆ ಕಾರಣವಾಗ್ತವೆ. ಓಕೆ, ಕಾರ್ಬನ್ ಉದ್ದ ಸರಪಳಿಗಳಲ್ಲಿ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಗುಂಪುಗಳನ್ನು ಏನಂತ ಕರೀತಾರೆ, ಕ್ರಿಯಾ ಗುಂಪುಗಳು ಅಂತ ಹೇಳಿ ಕರೀತಾರೆ. ಈ ಕ್ರಿಯಾ ಗುಂಪುಗಳನ್ನು ನಾವೀಗ ನೋಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಕ್ರಿಯಾ ಗುಂಪುಗಳು. ಇಲ್ಲಿ ಸಂಯುಕ್ತಗಳ ವರ್ಗ ಅಂದರೆ ಯಾವುದು ಕ್ರಿಯಾ ಗುಂಪುಗಳು ಅನ್ನೋದನ್ನು ನೋಡೋಣ. ಹ್ಯಾಲೋಜನ್ಗಳು, ಆಲ್ಕೇನ್ಗಳು, ಕ್ಲೋರೋ ಆಲ್ಕೇನ್, ಬ್ರೋಮೋ ಆಲ್ಕೇನ್, ಈ ರೀತಿ. ಸೊ ಇಲ್ಲಿ ಕ್ಲೋರಿನ್, ಬ್ರೋಮಿನ್ ಹೈಡ್ರೋಜನ್ ಪರಮಾಣುಗಳೊಂದಿಗೆ ಇವು ಏನು ಮಾಡ್ತವೆ, ಸ್ಥಾನಪಲ್ಲಟಗೊಳಿಸ್ತವೆ. ಇನ್ನು ಭಿನ್ನ ಪರಮಾಣುಗಳು ಯಾವುವು, ಆಕ್ಸಿಜನ್ ಹೈಡ್ರೋಜನ್ ಜೊತೆ ಇದ್ದರೆ, OH ಗುಂಪು ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಆಲ್ಕೋಹಾಲ್ ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇದ್ದು ಆಲ್ಡಿಹೈಡ್ ಕ್ರಿಯಾ ಗುಂಪು. ಇಲ್ಲಿ CH⋯O ಇಲ್ಲಿ ಒಂದು ಬಂಧವನ್ನು ಹೊಂದಿದೆ, ಅಂದರೆ ಇದು ಹೈಡ್ರೋಜನನ್ನು ರೀಪ್ಲೇಸ್ ಮಾಡಿಬಿಟ್ಟು ಈ ಇಡೀ ಗುಂಪು ಅಲ್ಲಿ ಕೋರುತ್ತೆ. ಇನ್ನು ಕೀಟೋನ್ C⋯O ಒಂದು ಹೈಡ್ರೋಜನನ್ನು ತೆಗೆದುಬಿಟ್ಟು C⋯O. ಇನ್ನು ಕಾರ್ಬಾಕ್ಸಿಲಿಕ್ ಆಮ್ಲ COOH ಅಂತ ಕರಿತೀವಿ. ಇಲ್ಲಿ ಒಂದು ಹೈಡ್ರೋಜನನ್ನು ತೆಗೆದು COOH ಬರುತ್ತೆ.
ಸೊ ಇಲ್ಲಿ ಇದನ್ನು ಹೇಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಗೆರೆಯಿಂದ ಇವುಗಳನ್ನು ವೇಲೆನ್ಸಿಯನ್ನು ಸೂಚಿಸಲಾಗಿದೆ. ಅಂದರೆ ಇಲ್ಲಿ ಕಾರ್ಬನ್ನಿಗೆ 4 ವೇಲೆನ್ಸಿ ಬೇಕು. 1, ಇಲ್ಲಿ ಆಕ್ಸಿಜನಿಂದ 2, 3 ಆಯಿತು, ಇದು ಒಂದು 4. ಸೊ 4 ಇದು ವೇಲೆನ್ಸಿಸ್ ತೃಪ್ತವಾಗುತ್ತೆ, ಹಾಗೆ ಅದು ಹೈಡ್ರೋಜನನ್ನು ರೀಪ್ಲೇಸ್ ಮಾಡುತ್ತೆ. ಸೊ ಇವೇನಪ್ಪ ಅಂತ ಹೇಳಿದ್ರೆ, ಹೈಡ್ರೋಕಾರ್ಬನ್ಗಳಲ್ಲಿ ಒಂದು ಹೈಡ್ರೋಜನನ್ನು ತೆಗೆದುಹಾಕಿ ಆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗುತ್ತೆ. ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ? ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ. ಸೊ ಕಾರ್ಬನ್ ಸಂಯುಕ್ತಗಳಲ್ಲಿನ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಪರಮಾಣು ಅಥವಾ ಗುಂಪುಗಳನ್ನು ಕ್ರಿಯಾ ಗುಂಪುಗಳು ಅಂತ ಹೇಳಿ ಕರಿತೀವಿ. ಈ ಕ್ರಿಯಾ ಗುಂಪು ಏನು ಮಾಡುತ್ತಪ್ಪ ಅಂದರೆ, ಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಅಥವಾ ಪರಮಾಣುಗಳನ್ನು ಇದೇನು ಮಾಡುತ್ತೆ? ಸ್ಥಾನಪಲ್ಲಟಗೊಳಿಸಿ ತಾನು ಆ ಸ್ಥಾನವನ್ನು ಆಕ್ರಮಿಸ್ಕೊಂಡ್ಬಿಟ್ಟು ಅಲ್ಲಿನ ಒಂದು ವಿಶಿಷ್ಟ ಗುಣಕ್ಕೆ ಕಾರಣವಾಗುತ್ತೆ. ನಾವೀಗ ಅನುರೂಪ ಶ್ರೇಣಿಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಅನುರೂಪ ಶ್ರೇಣಿಗಳು ಅಂದರೆ, ಒಂದೇ ಕ್ರಿಯಾ ಗುಂಪು, ಇಲ್ಲಿ ನೋಡ್ತಾ ಇದ್ದೀರಾ ನೀವು, OH ಅನ್ನುವಂತಹ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ಗಳನ್ನು ಅಥವಾ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಮೂಲಕ ಉಂಟಾಗ್ತಕ್ಕಂತಹ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಸರಣಿಗಳು ಅಂತ ಹೇಳಿ ಕರಿತೀವಿ. ಹೈಡ್ರೋಕಾರ್ಬನ್ನ ಸರಪಳಿಗಳು ನೀವಾಗಲೇ ನೋಡಿದ್ದೀರಾ. CH4 ಮೀಥೇನ್, C2H6 ಈಥೇನ್, C3H7, C3H8 ಪ್ರೋಪೇನ್ ಅಂತ ಹೇಳಿ. ಇಲ್ಲಿ ಒಂದು ಹೆಚ್ಚನ್ನು OH ಗುಂಪು ಏನು ಮಾಡಿದೆ? ಬದಲಾಯಿಸಿದೆ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಮೂಲಕ ಸಂಯುಕ್ತ ಸರಣಿಯನ್ನು ಉಂಟಾಗ್ತಕ್ಕಂತಹ ಸಂಯುಕ್ತಗಳ ಸರಣಿಯನ್ನು ನಾವೇನಂತ ಕರಿತೀವಿ? ಅನುರೂಪ ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಇದು ಒಂದು ಅನುರೂಪ ಶ್ರೇಣಿ. ಅಂದರೆ ಈ ಎರಡು ಕಾರ್ಬನ್ ಸಂಯುಕ್ತಗಳ ಸರಣಿಯ ವ್ಯತ್ಯಾಸ CH2. ಈ ಎರಡು ಕಾರ್ಬನ್ ಸಂಯುಕ್ತಗಳ ಸರಣಿಯ ವ್ಯತ್ಯಾಸ CH2. ಇಲ್ಲಿ CH4, C2H6 ಅಂದರೆ ಇಲ್ಲಿ ಒಂದು ಕಾರ್ಬನ್ ಆಟಮ್ ಜಾಸ್ತಿಯಾಗಿದೆ ಮತ್ತು ಇಲ್ಲಿ 2 ಹೈಡ್ರೋಜನ್ ಆಟಮ್ಗಳು ಜಾಸ್ತಿಯಾಗಿದ್ದಾವೆ. ಇವೆರಡರ ಮಧ್ಯನ ವ್ಯತ್ಯಾಸ CH2. ಅದೇ ರೀತಿ ಇಲ್ಲಿ ಈಥೇನ್ ಮತ್ತು ಬ್ಯೂಟೇನನ್ನು ನೋಡ್ತೀರಾ, ಈಥೇನ್ ಮತ್ತು ಪ್ರೋಪೇನನ್ನು ನೋಡ್ತೀರಾ. ಇವುಗಳ ನಡುವಿನ ವ್ಯತ್ಯಾಸ CH2. ಅದೇ ರೀತಿ ಪ್ರೋಪೇನ್ ಮತ್ತು ಬ್ಯೂಟೇನ್ಗಳ ನಡುವಿನ ವ್ಯತ್ಯಾಸನೂ ಕೂಡ CH2. ಸೊ ಹೀಗೆ ಅನುರೂಪ ಶ್ರೇಣಿಗಳ ನಡುವಿನ ವ್ಯತ್ಯಾಸ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ CH2 ಆಗಿರುತ್ತೆ. ಹಾಗೆಯೇ ಪರಮಾಣು ರಾಶಿಯಲ್ಲಿನ ವ್ಯತ್ಯಾಸ ಏನಾಗಬೇಕಾಗಿರುತ್ತಪ್ಪ ಅಂತ ಹೇಳಿದ್ರೆ, ಪರಮಾಣು ರಾಶಿಯಲ್ಲಿನ ವ್ಯತ್ಯಾಸ 12 μ ಆಗಿರುತ್ತೆ. ಸೊ 12 μ ಆಗಿರುತ್ತೆ. ಆದ್ದರಿಂದ ಇವುಗಳನ್ನು ನಾವೇನಂತ ಕರಿತೀವಿ? ಅನುರೂಪ ಶ್ರೇಣಿಗಳು ಅಂತ ಹೇಳಿ ಕರೆದ್ವಿ. ಅದೇ ರೀತಿ ಆಲ್ಕೀನ್ಗಳು C3H8 ಮತ್ತು C4H8, C5H10 ಇವುಗಳ ಮಧ್ಯದಲ್ಲೂ ಸಹ ಈ ಸಂಯುಕ್ತಗಳ ಮಧ್ಯದಲ್ಲಿನ ವ್ಯತ್ಯಾಸ CH2. ಈ ಎರಡು ಸಂಯುಕ್ತಗಳಲ್ಲಿನ ಮಧ್ಯದಲ್ಲಿನ ವ್ಯತ್ಯಾಸ CH2 ಆಗಿರುತ್ತೆ. ಸೊ ಈ ರೀತಿ ಅನುರೂಪ ಶ್ರೇಣಿಗಳಲ್ಲಿ ಇನ್ನೊಂದು ಗುಣ ಇದೆ. ಅನುರೂಪ ಶ್ರೇಣಿಗಳಲ್ಲಿ ಪರಮಾಣು ರಾಶಿ ಹೆಚ್ಚಿದಂತೆ ಭೌತ ಗುಣಗಳಲ್ಲಿ ಒಂದು ಕ್ರಮಬದ್ಧತೆಯಾಗಿ ಹೆಚ್ಚಿಗೆ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಇಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡೋದಾದರೆ, ಅಣುರಾಶಿ ಹೆಚ್ಚಿದಂತೆ ಇಲ್ಲಿ ನೋಡಿ, ಈ ಅಣುರಾಶಿ ಹೆಚ್ಚಿದಂತೆ ಇದರ
ಇದಕ್ಕಿಂತ ಇದರ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳು ಸಹ ಹೆಚ್ಚಿಗೆ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಇದು ಕೂಡ ರಾಶಿ ಹೆಚ್ಚುತ್ತೆ. ಇದಕ್ಕಿಂತ ಇದರ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ನಿರ್ದಿಷ್ಟ ದ್ರಾವಣದಲ್ಲಿ ವಿಲೀನತೆಯಂತಹ ಭೌತಿಕ ಗುಣಗಳು ಸಹ ಏನಾಗ್ತವೆ, ಹೆಚ್ಚಿಗೆ ಆಗ್ತವೆ. ಗೃಹಪಾಠದ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಮೊದಲ 10 ಆಲ್ಕೇನ್ಗಳ ಅಣುಸೂತ್ರ ರಚನಾ ಸೂತ್ರ ಬರೆಯಿರಿ. ಎರಡನೇ ಪ್ರಶ್ನೆ, ನೀರಿನ ಮತ್ತು ಅಮೋನಿಯಾದ ಚುಕ್ಕಿ ರಚನೆ ಬರೆಯಿರಿ. ಕ್ರಿಯಾ ಗುಂಪುಗಳು ಎಂದರೇನು? ಅನುರೂಪ ಶ್ರೇಣಿಗಳು ಎಂದರೇನು?